ಮಂತ್ ಬರಲ್ಲ. ಅದಕ್ಕೆ ಅವನ ಜೊತೆ ಇವತ್ತು ಒಂದು ಬೆಸ್ಟ್ ಮೂಮೆಂಟ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನೈಟ್ ಔಟ್ ಬಂದಿದ್ದೀವಿ. ವೆಲ್ಕಮ್ ಡ್ರಿಂಕ್ ಕೊಡಲ್ಲ, ನಾನು ಕೊಡ್ತೀನಿ. ಗ್ರೂಪಲ್ಲಿ ಯಾವುದೇ ವಿಷಯ ಬಂದರೂ ದುಡ್ಡಿನ ಮ್ಯಾಟ್ರ್ ಬರಬಾರ್ದು ಅಂತ. ಸೆಕ್ಷನ್ ಅವ್ರು ಏಲ್ ಬುದ್ಧಿ, ಬಿ ಸೆಕ್ಷನ್ ಅವರು ಬೆಸ್ಟ್ ಬುದ್ಧಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸಾರಿ ಗೈಸ್, ಭಾಳ ದಿವಸ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದು ನಮ್ಮ ಫ್ರೆಂಡ್ಸ್ ಜೊತೆ. ಇವತ್ತೇನು ಸ್ಪೆಷಲ್ ಇಲ್ಲ, ನಾವು ಫ್ರೆಂಡ್ಸ್ ಎಲ್ಲ ಹಂಗೆ ಸ್ವಲ್ಪ ನೈಟ್ ಔಟ್ ಥರ ಡಿನ್ನರಿಗೆ ಬಂದಿದ್ವಿ. ಎಲ್ಲಿಯಪ್ಪ ಅಂದರೆ ಕಹನಿಗೆ. ನಮ್ಮ ಫ್ರೆಂಡ್ ಪ್ರವೀಣ್ ನಾಳೆ ಊರಿಗೆ ಹೋಗ್ತಾ ಇದ್ದಾನೆ, ಅದಕ್ಕೆ ಅವನ ಜೊತೆ ಇವತ್ತು ಒಂದು ಸ್ವಲ್ಪ ಬೆಸ್ಟ್ ಮೂಮೆಂಟ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ರೆಸ್ಟೋರೆಂಟಲ್ಲಿ ಒಬ್ರೊಬ್ರು ಸಹ ಇಲ್ಲ, ಯಾಕೋ ಏನೋ ಯಾರ್ಯಾರು ಇಲ್ಲ, ನಾವೇ ಇಷ್ಟೇ ಜನ ಬಂದಿರೋದು ಇವತ್ತು. ನಮ್ಮ ಫ್ರೆಂಡ್ ಪ್ರವೀಣು, ನಮ್ಮ ಫ್ರೆಂಡ್ ಸೂರಾಜು, ನಮ್ಮ ಫ್ರೆಂಡ್ ರಾಕೇಶ್ ಗೊತ್ತಲ್ಲ ನಿಮಗೇನೆ. ನಮ್ಮ ಫ್ರೆಂಡ್ ಪ್ರವೀಣ್ ನಾಳೆ ಊರಿಗೆ ಹೋಗ್ತಾ ಇದ್ದಾನೆ, 1 ಮಂತ್ ಬರಲ್ಲ. ಅದಕ್ಕೆ ಅವನ ಜೊತೆ ಇವತ್ತು ಒಂದು ಬೆಸ್ಟ್ ಮೂಮೆಂಟ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನೈಟ್ ಔಟ್ ಬಂದಿದ್ದೀವಿ. ಇನ್ನೂ ಮಿಕ್ಕಿದ ಫ್ರೆಂಡ್ಸ್ ಎಲ್ಲ ಬಂದಿಲ್ಲ, ಯಾಕಪ್ಪ ಅಂದರೆ ಎಲ್ಲ ಸ್ವಲ್ಪ ಬಿಸ್ನೆಸ್ ಮ್ಯಾನ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಫೈನಲಿ ವಿ ಆರ್ ರೆಸ್ಟೋರೆಂಟ್. ಯಾಕಪ್ಪ ಅಂದರೆ ಆ ರೆಸ್ಟೋರೆಂಟಲ್ಲಿ ನನಗೆ ಸ್ವಲ್ಪ ಸೂಟ್ ಆಗಲಿಲ್ಲ, ಅದಕ್ಕೆ ನಾವು ಯಾವಾಗಲೂ ಬರ್ತಿರೋ ಅಂಥ ಎಲಿಮೆಂಟ್ಸಿಗೆ ಬಂದಿದ್ದೀವಿ. ಬನ್ನಿ ಗೈಸ್, ನೋಡಿ ನಮ್ಮ ಪ್ರವೀಣ ಹೆಂಗಾಗ್ಬಿಟ್ಟಿದ್ದಾನೆ. ಇವಾಗ 1 ಮಂತ್ ಸಿಗೋಲ್ಲ ನಮ್ಮ ಜೊತೆಗೆ, ಊರಿಗೆ ಹೋಗ್ತಾನೆ ಬೆಳ್ಳಟ್ಟಿಗೆ. ಗೈಸ್, ಆ ರೆಸ್ಟೋರೆಂಟಲ್ಲಿ ಒಬ್ಬರು ಸಹ ಇರಲಿಲ್ಲ. ಇಲ್ಲಿ ನೋಡಿ ಅಷ್ಟು ಜನ ಇದ್ದಾರಂತ. ಇದೆಲ್ಲ ಫುಲ್ ಸಕ್ಕತ್ ಜನ, ಯಾರ್ಯಾರು ಇರಲಿಲ್ಲ. ಅಲ್ಲಿ ಒಬ್ಬರೊಬ್ರು ಇರಲಿಲ್ಲ ಗೈಸ್. ಇವಾಗ ಎಲ್ಲ ಫುಲ್ ಜನ ಇದ್ದಾರೆ. ಹೋಗ್ಲಿ ಇಟ್ಟಿದ್ಯಾ ವೆಲ್ಕಮ್ ಡ್ರಿಂಕ್ ಅನಿಸ್ತತ್ಲೆ, ಅದು ವೆಲ್ಕಮ್ ಡ್ರಿಂಕ್ ಅನಿಸ್ತತಿ. ಎಷ್ಟು ಜನ ಇರಲಿ ಏನಿಲ್ಲ, ಡ್ರಿಂಕ್ ಕುಡಿತೀಯಾ? ಅಲ್ಲ ಫ್ರೀ ಕೊಡೋಕೆ ಏನಿದೆ ಏನಿದೆ ಮಾವನ ಮಹಿನ ಅಲ್ಲ, ಡ್ರಿಂಕ್ ಕುಡಿತೀಯಾ? ಇಷ್ಟು ದೊಡ್ಡ ರೆಸ್ಟೋರೆಂಟಿಂದ ಒಂದು ವೆಲ್ಕಮ್ ಡ್ರಿಂಕ್ ಕೊಡಲ್ಲ, ನಾನು ಕೊಡ್ತೀನಿ. ಮನೆಗೆ ನಿಮ್ಮೆ ಕೊಡಲ್ಲ. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಹೆಂಗಿದ್ವಿ ಅಂದರೆ ನಮ್ಮ ಫ್ರೆಂಡ್ಸ್ ಗ್ರೂಪು, ನಾವು ಇಷ್ಟೇ ಜನ ಅಲ್ಲ, ಇನ್ನೂ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಭಾಳ ಜನ ಇದ್ದರು. ಅದೇ ಒಂದು ಹೇಳ್ತಾರಲ್ಲ, ಫ್ರೆಂಡ್ಸ್ ಗ್ರೂಪಲ್ಲಿ ಯಾವುದೇ ವಿಷಯ ಬಂದರೂ ದುಡ್ಡಿನ ಮ್ಯಾಟ್ರ್ ಬರಬಾರ್ದು ಅಂತ. ಅದು ದುಡ್ಡಿನ ಮ್ಯಾಟ್ರ್ ಬಂದು ನಮ್ಮ ಫ್ರೆಂಡ್ಶಿಪ್ಪೇ ಸ್ವಲ್ಪ ಬಿಟ್ಟೋಗ್ಬಿಡ್ತು. ಆ ಫ್ರೆಂಡ್ಶಿಪ್ ಮೆಮೊರಿ ನಮ್ಮ ಪ್ರವೀಣ್ ಎಲ್ಲ ನಾನು ಮೇಂಟೈನ್ ಮಾಡಿದೆ ನನ್ನ ಫೋನಲ್ಲಿ. ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಿಮಗೂ. ಆ ಫ್ರೆಂಡ್ಶಿಪ್ ಒಂಥರ ಸಕ್ಕತ್ತಾಗಿತ್ತು. ನಾವು ಫಸ್ಟ್ ಪಿ ಸೆಕೆಂಡ್ ಪೀಲ್ ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ ಅಂದರೆ ಗೈಸ್, ನಿಜವಾಗ್ಲೂ ಸೆಕೆಂಡ್ ಪೀಲ್ ಮಾಡಿರೋಂಥ ಮೆಮೊರೀಸು ನಾವು ಯಾವತ್ತೂ ಇವಾಗ ಮಾಡಿರೋ ವೀಡಿಯೋದಲ್ಲಿ ನೋಡ್ಕೋಬೋದು ಅಷ್ಟೇ. ಬರೀ ನಮಗೆ ಹೇಳಿದ್ರೆ ಗೈಸ್ ನೋಡಿದ್ರಲ್ಲ, ನಮ್ಮ ಪಿ ಯು ಸಿಲಿ ನಮ್ಮ ಇಷ್ಟು ಫ್ರೆಂಡ್ಸ್ಗಳು ತುಂಬ ಸಕ್ಕತ್ತಾಗಿದ್ವಿ, ತುಂಬ ಅಂದರೆ ಚೆನ್ನಾಗಿದ್ವಿ. ಆದರೆ ಅದೇನೋ ಹೇಳ್ತಾರಲ್ಲ, ದುಡ್ಡಿನ ಮ್ಯಾಟ್ ಬಂದುಬಿಟ್ರೆ ಎಲ್ಲ ಹಾಳಾಗೋಯ್ತು. ಗೈಸ್ ನಿಮಗೊಂದು ಹೇಳ್ತೀನಿ, ಹೇಳೋಕ್ಕೊಂದು ಇಷ್ಟಪಡ್ತೀನಿ, ಫ್ರೆಂಡ್ಶಿಪ್ನ ಯಾವುದೇ ಕಾರಣಕ್ಕೂ ಸಿಲ್ಲಿ ಮ್ಯಾಟ್ರಿಗೆ ಬಿಡಬೇಡ್ರಿ. ಮತ್ತು ಯಾವುದೇ ಕಾರಣಕ್ಕೂ ನಿಮ್ಮ ಫ್ರೆಂಡ್ಸಿಗೆ ದುಡ್ಡಿನ ಮ್ಯಾಟ್ರ್ ಸಹ ಹೋಗ್ಬೇಡ್ರಿ, ದುಡ್ಡು ಕೊಡೋಕೆ ಹೋಗ್ಬೇಡ್ರಿ. ದುಡ್ಡಿನ ಮ್ಯಾಟ್ರಿಂದನೇ ಎಷ್ಟೊಂದು ಫ್ರೆಂಡ್ಶಿಪ್ ಹಾಳಾಗೋಗ್ಬಿಟ್ಟಿದೆ. ಹೌದು ತಾನೆ? ನಿಜ. ಗೈಸ್ ನಮ್ಮ ಫ್ರೆಂಡ್ಶಿಪ್ ಸ್ಟೋರಿ ಹೇಳ್ತೀನಿ ಕೇಳಿ. ಇವನು ನಮ್ಮ ರಾಕೇಶ್, ಅವ್ನು ಸೂರಜ್, ಫಸ್ಟ್ ನಂಗೆ ಸೂರಜ್ ಅವನು, ಇವನು ನಮ್ಮ ಪ್ರವೀಣ್. ಗೈಸ್ ನಾನು ಇವನು ಮೀಟ್ ಆಗಿದ್ದು 8th. ನಾನು 8th ಅವಾಗ ತಾನೇ ನಮ್ಮ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಜಾಯ್ನ್ ಆಗಿದ್ದೆ. ಗೈಸ್ ಅವನು ಹೆಂಗಿದ್ದಪ್ಪ ಅಂದರೆ, ನನಗೆ ಇಂಗ್ಲೀಷೇ ಬರ್ತಿದ್ದಿಲ್ಲ, ಯಾಕಂದ್ರೆ ನಾನು ಅವಾಗಿನ ಕನ್ನಡ ಮೀಡಿಯಮಿಗೆ ಬಂದನು. ಇವನು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮಿಗೆ ಬಂದೆ. ಇವನು ಹೋಗ ನನ್ನ ಜೊತೆ ಜಾಯ್ನ್ ಆದ. ಇವನು ಮತ್ತು ಇವನು ನಾನು 3 ಜನ ಎ ಸೆಕ್ಷನ್, ಇವನು ಬಿ ಸೆಕ್ಷನ್ನು. ಬೆಸ್ಟ್ ಸೆಕ್ಷನ್ ಗೈಸ್ ಎ ಸೆಕ್ಷನಲ್ಲಿ ಎಲ್ಲ ಟಾಪರ್ಸೇ. ನಮ್ಮ ಸೂರಜ್ ಹಂಗೆ ನಮಗೆ ಸಿಕ್ಕಿದ್ದು. ಎ ಸೆಕ್ಷನ್ ಅವರು ಏಲ್ ಬುದ್ಧಿ, ಬಿ ಸೆಕ್ಷನ್ ಅವರು ಬೆಸ್ಟ್ ಬುದ್ಧಿ. ಈ ಥರ ಇತ್ತು ಫ್ರೆಂಡ್ಸ್. ನಿಜವಾಗ್ಲೂ ಸ್ಕೂಲ್ ಲೈಫ್ ಹೆಂಗೆ ಎಂಜಾಯ್ ಮಾಡಿದ್ದಪ್ಪ ಅಂದರೆ, ಇವರೆಲ್ಲ ಟಾಪರ್ಸ್. ಎಕ್ಸಾಮಲ್ಲಿ ಇದ್ದಾಗ ಆನ್ಸರ್ ತೋರಿಸ್ಬೇಕಾದ್ರೆ ನನಗೆ ಸೂರಜ್ ಫ್ರೆಂಡ್ ಅದ ಆನ್ಸರ್ ತೋರ್ಸೋಕ್ಕೆ.
ನಾನು ನಮ್ಮ ರಾಕೇಶ್ ಹೆಂಗಪ್ಪ ಅಂದ್ರೆ ಈ ಸೈಡ್ ನನ್ನ ಮಗ ತೋರಿಸ್ತಾನೆ ಇರಲಿಲ್ಲ ಗೈಸ್ ನಾನು ನಮ್ಮ ರಾಕೇಶ್ ಫುಲ್ ಲಾಸ್ಟ್ ಬೆಂಚ್ ನಮ್ದು. ನಾವಿಬ್ರು ಹಂಗೆ ಲೋಕಲ್ಸ್ ಎಲ್ಲ ಇಲ್ಲಿಂದಾನೆ ಬರ್ತಾ ಇದೀವಿ ಮನೆಯಿಂದಾನೆ. ಹಂಗೆ ಫ್ರೆಂಡ್ಸ್ ಅದು ಇವ್ನು ಹಾಸ್ಟೆಲ್ ಗೈಸ್. ಹಿಂಗೆ ಒಂದಿನ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆದಮೇಲೆ 1 ಮಂತ್ ಆದಮೇಲೆ FA1 ಅಂತ ಮಾಡಿದ್ರು. ಅದರಲ್ಲಿ ನಾವಂತೂ ಗೊತ್ತಲ್ಲ ಹೆಬ್ಬೆಟ್ ನನ್ನ ಮಕ್ಕಳು ಇಂಗ್ಲೀಷಲ್ಲಿ, ನಾನು ಇವನು ಗಾಯ್ಸ್. ಅದು ಇರೋ ಬರೋ ಎಲ್ಲ ಇಂಗ್ಲೀಷೇ. ನಾವೆಲ್ಲನೂ ಅವಾಗ ಎಷ್ಟು 20 ಮಾರ್ಕ್ಸಿಗೆ ಮಾಡ್ತೇವೆ. 20 ಮಾರ್ಕ್ಸಿಗೆ 3, 2, 5 ಮೇಲೆ ಬಂದೇ ಇಲ್ಲ ಗೈಸ್. ನನ್ನಂತೂ ಕನ್ನಡ ಮಾತ್ರ ಒಂದು 16, 18 ಬರ್ತಾ ಇತ್ತು. ಆದರೆ ಇನ್ನು ಉಳ್ಕಿದ್ದಲ್ಲ ಯಾವುದೇ ಸಬ್ಜೆಕ್ಟ್ ಅಲ್ಲಿ 5 ಮೇಲಂತೂ ಹೋಗೇ ಇಲ್ಲ. ಆಮೇಲೆ ಏನು ಮಾಡಿದ್ರು ಇವರೆಲ್ಲ ಟಾಪರ್ಸ್ ಅಲ್ಲ ಗೈಸ್. ನಮಗೆ ಅವಾಗಿಂದಾನೇ ಎಕ್ಸಾಮಿಗೆ ಫ್ರೆಂಡ್ಸ್ ಆದರು. ನಾನು ನಮ್ಮ ರಾಕೇಶ್ ಅವಾಗ ಚೆನ್ನಾಗಿ ಸ್ಕೋರ್ ತೆಗ್ದಿಲ್ಲ ಅಂದ್ಬಿಟ್ಟು ಬೇರೆ ಸೆಕ್ಷನಿಗೆ ಹೋದ್ವಿ, B ಸೆಕ್ಷನಿಗೆ. ಅವಾಗ ನಾನು ಇವನು ಅಳ್ಕೊಂತ ಹೋದ್ವಿ. ನಾನು 90 ಆಗಲಿ ಲೇರಕ್ಕೆ ಅವಾಗ A ಸೆಕ್ಷನಲ್ಲಿ ಕಡಿಮೆ ಸ್ಕೋರ್ ಮಾಡಿದ್ವಿ ಅಂತ B ಸೆಕ್ಷನ್ಗೆ ಹೋದ್ವಲ್ಲ ಅಳ್ಕಂತ. ಅವಾಗ ಹೆಂಗಿತ್ತು ಅವಾಗ ಏನೋ ಒಂಥರ ಖುಷಿ. ಅಲ್ಲ ತಡಿ ಅಲ್ಲ ನಮ್ಮ ಪ್ರವೀಣ ಸಿಕ್ಕಲ್ಲಿ ಅಲ್ಲ ಸಿಕ್ಕ. ಅವಾಗ ಏನೋ ಒಂದು ಚಾಲೆಂಜ್ ಮಾಡಿದ್ವಿ, ನೆನಪೈತಾ ಗೈಸ್? ಅವಾಗ ಏನೋ ಒಂದು ಚಾಲೆಂಜ್ ಮಾಡಿದ್ವಿ. ಇಲ್ಲಪ್ಪ A ಸೆಕ್ಷನಿಗೆ ಮತ್ತೆ ಚೆನ್ನಾಗಿ ಓದ್ಬಿಟ್ಟು ಹೋಗ್ಬೇಕು ಅಂತ. B ಸೆಕ್ಷನ್ಗೆ ಎಂಟ್ರಿ ಆಗಿ 1 ವೀಕ್ ಆದ್ಮೇಲೆ ನಮ್ಮ ಫ್ರೆಂಡ್ ಪ್ರವೀಣ್ ಸಿಕ್ಕ ನಮ್ಮ ಹಿಂದ್ಗಡೆನೆ ಕೂರ್ತಿದ್ದ ಗೈಸ್. B ಸೆಕ್ಷನಲ್ಲಿ ನಾವು ಮಾಡಿರೋಂಥ ಮಜಗಳು ಇವ್ರು A ಸೆಕ್ಷನ್ ಅವ್ರು ಮಾಡೇ ಇಲ್ಲ ಗೈಸ್. ಅವಾಗ ಅನಿಸ್ತಾ ಇತ್ತು ಇದ್ರೆ B ಸೆಕ್ಷನಲ್ಲೇ ಇರ್ಬೇಕಪ್ಪ, ಮಸ್ತ್ ಮಜಾ ಗೈಸ್. ಬರೀ ಹಾಸ್ಟೆಲ್ಸ್ ಅವರೇ ಇದ್ರು ಅದ್ರಲ್ಲಿ ಇವನು ಹಾಸ್ಟೆಲ್, ಇವಂದೇ ಮಾಫಿಯಾ ಅಲ್ಲೆಲ್ಲ ಫುಲ್ಲು ಥ್ರಿಲ್ಲಿಂಗ್ ಗೈಸ್. ನಿಜವಾಗ್ಲೂ ಆ ಸ್ಕೂಲ್ ಲೈಫ್ ಮಾತ್ರ ಸಖತ್ತಾಯ್ತು. ಇದೇ ಸ್ಕೂಲ್ ಫ್ರೆಂಡ್ಸ್ ಅವಾಗ ಅಕ್ಕಪಕ್ಕ ಕುಂತವ್ರು ಇವಾಗಿನ ಸಮೇತ ಮಿನಿಮಮ್ ಅಂದ್ರು 7 ಇಯರ್ಸ್ ಫ್ರೆಂಡ್ಶಿಪ್ ಗೈಸ್. ನಾವು ಅನ್ಕೊಳ್ಳೋದು ಇಷ್ಟೇ, ನಮ್ಮ ಫ್ರೆಂಡ್ಶಿಪ್ ಯಾರದೇ ಏನು ದೃಷ್ಟಿ ಇದೇ ಥರ ಖುಷಿಯಾಗಿರಲಿ ಅಂತ ಗೈಸ್. ನಮ್ಮ ಪವನ್ ಇದಾನಲ್ಲ, ಅವ್ನು ನಮಗೆ ಸಿಕ್ಕಿದ್ದು PUCಲಿ. ಅವನು ಬೆಸ್ಟ್ ಫ್ರೆಂಡ್ ಗೈಸ್ ನಮ್ಗಂತ. ಅವನೊಂಥರ ಹೆಂಗಂದ್ರೆ ಫ್ರೆಂಡ್ಸ್ ಇದ್ರೆ ಏನು ಬೇಕಾದ್ರೂ ಮಾಡ್ತಾನೆ ಆ ಥರ. ಲಾಕ್ಡೌನ್ ಬಿತ್ತು, ಇಲ್ಲ ಅಂತಂದ್ರೆ ಇನ್ನೂ ಭಾಳ ಎಂಜಾಯ್. ಅದು 9th ಗೈಸ್. 9th ಲಾಕ್ಡೌನ್ ಮುಗಿತಾ ಆಮೇಲೆ 10th ಸ್ಟಾರ್ಟ್ ಆಯ್ತು. ಅಲ್ಲ ತಡಿ, 10th ಸ್ಟಾರ್ಟ್ ಆಯ್ತು ಗೈಸ್. 10th ಸ್ಟಾರ್ಟ್ ಆದಮೇಲೆ 10th ಸ್ಟಾರ್ಟ್ ಆದಮೇಲೆ ಮತ್ತೆ ಏಪ್ರಿಲ್ ಹಂಗೆ ಲಾಕ್ಡೌನ್ ಬಿತ್ತಲ್ಲ. ಅವಾಗ ಇವ್ನು ನಮ್ಮ ಫ್ರೆಂಡ್ ಪ್ರವೀಣ ಏನಂತಿದ್ದಲ್ಲ, ನಮ್ಮ ತಾತ ಮೋದಿ ಆಗಿದೆ ಲಾಕ್ಡೌನ್ ಕರೋ ಅಂತಿದ್ನಲ್ಲ. ನಾಳೆ ಎಕ್ಸಾಮ್ 19 ಲಾಕ್ಡೌನ್ ಆಗಿತ್ತು. ನಿಜ ಸ್ಕೂಲ್ ಮೆಮರೀಸ್ ಯಾವತ್ತೂ ಮರೆಯೋಕ್ಕಾಗಲ್ಲ ನಿಜವಾಗ್ಲೂ. ಅನಿಸ್ತೈತಿ ಸ್ಕೂಲಿಗೆ ಅಲ್ಲ ಅವಾಗ ಅನಿಸ್ತಾ ಇತ್ತು ಬರ್ತಾ ಸ್ಕೂಲ್ ಲೈಫ್ ಯಾವ ಥರ ಬೇಕೋ, ಕಾಲೇಜುಗಳು ಬರ್ತಾ ಹೋಗ್ತಾನೆ. ಮತ್ತೆ ಆ ಲೈಫ್ ಬೇಕಂತ ಸಿಗೋದೇ ಇಲ್ಲ. ನಿಜ ಹೌದಲ್ಲ. ಎಷ್ಟು 4 ವರ್ಷ ಏನು ಹೇಳ 4 ವರ್ಷದ ಹಿಂದೇನ ಚೈಲ್ಡ್ ಆಟ ಆಡ್ತಿದ್ದಾರೆ. ಇನ್ನೊಂದ್ಸತಿ ಮಾಡಲ್ಲ ನನಗೆ ಬರಲ್ಲ ಬಿಡ. ನಾನು A ಸೆಕ್ಷನ್ ಅಲ್ಲಾಡಿ, ನಾನು B ಸೆಕ್ಷನ್. ಗೈಸ್ ನಮ್ಮ ಸೂರಜನೇ ಆಕ್ಟಿವಿಟಿ ಮಾಡ್ತಾನೆ ನೋಡಿ. ವಾವ್ ಚಪ್ಪಾಳೆ. ನಾನು ಮಾಡಲ ಹೆಂಗೆ ಮಾಡ್ದೆ ಹೇಳಿ ನೀನು? ಮಾಡ್ತಾನೆ. ನೀನು ಮ್ಯಾಜಿಕ್ ಮಾಡ್ತಿದ್ದಾನೆ. ಇನ್ನು ಗೇಮ್ ಇರೋದೇ ಗೇಮೇ ಅಲ್ಲ ನೀನು ಹಾಂ ಗಂಡ್ಸ್ ಮಾಡ್ತೀನಪ್ಪ. ನೀನು ಕುಂತಾನೆ ಮಾಡು. ಗೈಸ್ ಇವ್ನು ನಮ್ಮ ಫ್ರೆಂಡ್ ಸೂರಜ್, ಅವ್ನ ಪ್ಯಾಷನ್ ಮ್ಯಾಜಿಕ್. ಅವ್ನು ಇಲ್ಯೂಷನಿಸ್ಟ್ ವಿಜಾರ್ಡ್ ಅಂತ ಹೇಳಿ ಅವ್ನು ಯೂಟ್ಯೂಬ್ ಇಲ್ಯೂಷನಿಸ್ಟ್ ವಿಜಾರ್ಡ್ ಅಂತ ಇನ್ಸ್ಟಾಗ್ರಾಮ್ ID ಇದೆ, ಹೋಗಿ ಚೆಕ್ಔಟ್ ಮಾಡಿ ಗೈಸ್ ನೋಡಿ. ಅದರಲ್ಲಿ ಅಪ್ಡೇಟ್ ಮಾಡಿದ್ದೆ ನಾವು. ಒಪ್ಗಳ ಹೂ ಅನ್ನಲ್ಲ, ಹೂ ಅನ್ನಲ್ಲ. ಆಮೇಲೆ ಕಲಾವಿದ ನೋಡ್ರಿ ರೊಟ್ಟಿಗೆ ಮೈನಸ್ ಹಚ್ಕೊಂಡು ತಿಂತಾ ಇದ್ದಾನೆ. ಅವನು ವಿಚಿತ್ರ ಉಪ್ಪಿ ಮೈನಸ್ ಹಚ್ಕೊಂಡು ತಿಂತಾ ಇದ್ದಾನೆ. ಏನ್ ಮಾಡ್ತಾರ ಇವನಿಗೆ ಹಿಂಗೆ ಚೆನ್ನಾಯ್ತಾ? ಬೇಡಪ್ಪ
ತೂತಿಗೆ ಮಾಡಂದ್ರೆ ಪೈಪಿಂಗ್ ಮಾಡ್ತಾನೆ ಅವರ ಇಲ್ಲ ಗಾಯ್ಸ್ ಮತ್ತೆ ತಪ್ಪು ತಿಳ್ಕೊಬೇಡಿ, ಏನಂದ್ರೆ ಮ್ಯಾಜಿಕ್. ಕರೆಕ್ಟ್. ತಪ್ಪು ತಿಳ್ಕೊಬೇಡ್ರಿ ಬಾಯ್ಸ್. ಫೈನಲಿ ಇವಾಗ ಒಂದು ಒಳ್ಳೆ ಮಾತುಕತೆ ಜೊತೆ ಹೊಟ್ಟೆ ತುಂಬ ಊಟನೂ ಆಯಿತು. ಫೈನಲಿ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ. ನಾನು ನಮ್ಮ ಪ್ರವೀಣ್. ಬನ್ನಿ ಗೈಸ್, ಮತ್ತೆ ಹಂಗೆ ಒಂದು ರೌಂಡು ರೈಡ್ ಹೋಗಿ ಬರೋಣ ಇವತ್ತು. ಕೊಡ್ತಾ ಇದ್ರೆ ಬರೀ ನೋಡೋಕೆ ಸೈಡ್ ಮಾಡೋಕೆ ಸೈಡ್ ಮ್ಯಾಟ್ರಿಗೆ ಬರೋದು. ಮಚಾಳು ಎಂಗೊಲ್ಲ ನಿಂತವುಗಳು ಗಾಡಿಲೇ ಗೋವಿಂದರಲ್ಲಿ ಎಂಗೊಲ್ಲ ನಿನ್ ಕನ್ಸಗಳು ಬಾಕಿ ಹೆಂಗವಳು ಸುತ್ತ ಸುತ್ತ ಹೋಗುತ್ತಿಲ್ಲ ಪ್ರೀತಿ ಗಾಯ್ಸ್, ನಮ್ಮ ಹುಡುಗ ಇವತ್ತು ಫುಲ್ಲ ಗೋವಿಂದ ಮಚಾಲು ಮಚಾಲು ಒಂದಳು ಸೋಡಾ ಬುಟ್ಟಿದ್ದ ಜೀವನ ಜಾಲಿ 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 ಜೀವನ ಹೋದ್ರೆ ಖಾಲಿ, ಬಂದ್ರೆ ಜಾಲಿ 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 ಜಾಲಿ. ಗಾಯ್ಸ್, ಅದ್ರೊಳಗಡೆ ಇವನಿಗೆ ಆ ಥರ ಫೋಟೋ ಶೂಟ್ ಹಾಕ್ಸ್ಬಿಟ್ಟು ಒಂದು ಇಲ್ಲಿಗೆ ಹಾಕ್ತಾನಲ್ಲ, ಆ ಥರ ಹಾಕ್ಬಿಟ್ರೆ ಸೇಮ್ ಮಜಾ ಮಜಾ. ನೀನೇ ಹಾಕೊಂಬಿಡು. ಮಜಾ ಏನೋ ಸಮಾಚಾರ, ಕಟಿಂಗ್ ಮಾಡ್ಕೊಳ್ಳಲ್ಲ. ಟೋಪಿ ಒಂದಲೇ ಆದ್ಮೇಲೆ ಫ್ರೆಂಡ್ ಜೊತೆ ಬಂದಿರೋದು ಭಾಳ ದಿನ ಬಂದೇ ಇಲ್ಲ. ನಾನು ಹೇಳಕ್ಕಾಗಲ್ಲ. ಗೈಸ್, ಫೈನಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗೆ ಹೋಗ್ಬಿಟ್ಟು ಒಂದು ಒಳ್ಳೆ ಡಿಸ್ಕಷನ್ ಆಯಿತು ಫ್ರೆಂಡ್ಸ್ ಜೊತೆ. ಯಾವತ್ತು ಭಾಳ ದಿವಸ ಆಗಿತ್ತು ಗೈಸ್, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಮೀಟಾಗಿ, ನಮ್ಮ ಸ್ಕೂಲ್ ಫ್ರೆಂಡ್ಸು ಭಾಳ ದಿವಸ ಅಂದರೆ ಭಾಳ ದಿವಸ ಆಗಿಬಿಟ್ಟಿತ್ತು. ಇವತ್ತು ಒಂಥರ ಒಳ್ಳೆ ಡಿಸ್ಕಷನ್ ಆಯಿತು, ಒಳ್ಳೆ ಮಾತಾಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಮ್ಮ ಫ್ರೆಂಡ್ಸ್ ಗೊತ್ತೆ, ನಮ್ಮ ಫ್ರೆಂಡ್ ಜೊತೆ ಇವತ್ತು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂಥರ ಇವತ್ತು ಡೇ ಚೆನ್ನಾಗಿತ್ತು. ಆಮೇಲೆ ನನಗೂ ಏನೋ ಒಂಥರ ಸಮಾಧಾನ ಆಯಿತು ಇವತ್ತು. ಗೈಸ್, ಇವತ್ತು ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಭಾಳ ಜನ ಮಿಸ್ಸಿಂಗು. ಯಾಕಪ್ಪ ಅಂದರೆ ಮೊದಲಿಂದ ಇದ್ದಿದ್ದು ಫ್ರೆಂಡ್ಶಿಪ್ಪು ಬರ್ತಾ ಬರ್ತಾ ಅದು ಏನೇನೋ ಆಗ್ತಾ ಹೋಯಿತು. ನೀವು ಅಷ್ಟೇ ಗೈಸ್, ನೀವು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋವಾಗ ಫ್ರೆಂಡ್ಶಿಪ್ನ ರೈಟ್ ಪರ್ಸನ್ನ ಮಾಡ್ಕೊಳ್ರಿ. ಆಮೇಲೆ ರೈಟ್ ಪರ್ಸನ್ನ ನೀವು ಚೂಸ್ ಮಾಡ್ಕೊಳ್ರಿ. ಎಲ್ಲ ಚೆನ್ನಾಗಿರಿ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.